ಮಂಜುಳಾ, ಹುಡುಗಿ ನೋಡೋಕೆ ಹೋಗಿದ್ರಲ್ಲ, ಏನಾಯಿತು? ನೋಡ್ಕೊಂಡು ಬಂದು ಅದೇ ಮೊನ್ನೆ ನೋಡಿದ್ನಲ್ಲ, ಅದೇ ಹುಡುಗಿನೇ. ಈ ನನ್ನ ಮಗಂಗೆ ಇನ್ಯಾರು ಹೆಣ್ಣು ಕೊಡ್ತಾರೆ? ಗೊತ್ತಿರೋರು ಯಾರು ಹೆಣ್ಣು ಕೊಡೋದಿಲ್ಲ, ದೂರದಲ್ಲೇ ಹೋಗಿ ಸಂಬಂಧ ಬೆಳೆಸ್ಬೇಕು. ಅವರು ಒಪ್ಕೊಂಡ್ರಾ ಇಲ್ವಾ? ಏನು ಮಾತುಕತೆ ಮಾತಾಡ್ಕೊಂಬಂದ್ರಿ? ಇನ್ನೇನದಕ್ಕೆ, ಅವ್ರ ಮನೆ ಕಡೆನೂ ಬಡವರೇ, ಆ ಮನೆ ಕಡೆ ಏನು ಅಷ್ಟೇನೋ ಶ್ರೀಮಂತರೇನಲ್ಲ. ನೋಡೋದು ಏನೋ ಒಂದು ಹೇಳಿ ಮಾಡ್ಕೋಬೋದು, ಅಷ್ಟೇನು ಬುದ್ಧಿವಂತರ ಥರ ಏನು ಕಾಣಿಸಲ್ಲ. ಅವರು ಹ್ಞೂ ಅಂತ ಹೇಳಿದ್ದಾರೆ. ಅದೇ ಹುಡುಗನ ಭಾವ ಬಂದಿದ್ದರು, ಅವ್ರ ಹತ್ರ ಏನೋ ನಮಗೂ ಒಪ್ಪಿಗೆ ಮಾಡಿಕೊಡ್ತೀವಿ ಅಂತ ಏನೋ ಹೇಳ್ತಿದ್ರಂತೆ. ಮುಂದಿನ ಮಾತುಕತೆ ಮಾತಾಡೋದಕ್ಕೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ, ನಮ್ಮ ಮನೆಗೇ. ಅಲ್ಲ ಕಣೆ ಮಂಜು, ಅವ್ರೇನಾದರೂ ಇಲ್ಲಿ ಬಂದು ಅಕ್ಕಪಕ್ಕದವ್ರನ್ನ ಯಾರನ್ನಾದರೂ ವಿಚಾರಿಸಿದ್ರೆ, ಅವ್ರೇನಾದರೂ ಹೇಳ್ಬಿಟ್ರೆ ಸತ್ಯನಾ? ಆವಾಗ ಮದುವೆ ಮಾಡಿಕೊಡ್ತಾರಾ? ಯಾರು ಹೇಳ್ತಾರ್ರಿ? ಅವರು ಹೊರಗಡೆ ಹೋಗಿ ಕೇಳಿದ್ರೆ ತಾನೇ. ಇಲ್ಲೇ ಏನಾನು ಮ್ಯಾನೇಜ್ ಮಾಡಿ ಕಳ್ಸಿದ್ರಾಯ್ತು ಬಿಡಿ. ಸರಿ ಮಂಜು, ಹಂಗಾದ್ರೆ ನಾನು ಊರಿಗೆ ಹೊರಡ್ತೀನಿ. ನಾನು ಬಂದು 3 ದಿನ ಆಯಿತು, ಅಲ್ಲಿ ಊರ ಕಡೆನೂ ನೋಡಬೇಕಲ್ಲ. ಹಿರಿಯತ್ಗೆ ಹೋಗುರಂತೆ, ನಾಳೆ ನಾಡಿದ್ರಲ್ಲಿ ಹುಡುಗಿ ಕಡೆಯನ್ನು ಬರೋಕ್ಕೆ ಹೇಳಿದ್ದೀವಿ. ಮಾತುಕತೆ ಮುಗಿಸ್ಕೊಂಡೇ ಹೋಗುರಂತೆ ಬಿಡಿ. ಈಗೇನು ಅರ್ಜೆಂಟು? ಅರ್ಜೆಂಟ್ ಅಂತ ಅಲ್ಲ ಕಣವ, ಹಿಂಗೆ ಮನೆ ಮಠ ಬಿಟ್ಬಿಟ್ಟು ವಾರಾನ್ಗಟ್ಲೆ ಇಲ್ಲಿ ಕುತ್ಕೊಳ್ಳೋಕ್ಕಾಯ್ತದ ಹೇಳು? ಆಗಲೇ ಬಂದು 3 ದಿನ ಆಯಿತು, ಇನ್ನು ಅವ್ರು ಬರೋದು 2-3 ದಿನ ಅಂತ ಹೇಳ್ತಾ ಇದೆಯಾ? ಅದೇ ನೋಡು, ನನಗೂ ಕೆಲಸ ಐತೆ, ಹೋಗಿ ಅಂದರೆ ಹೋಗಿ ಬರ್ತೀನಿ. ಇಲ್ಲ ನೀವು ಇರಲೇಬೇಕು ಅಂತಂದರೆ ಬೇಕಿದ್ರೆ ಒಂದು 2 ದಿನ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದು ಆಮೇಲೆ ಹೊರಡ್ತೀನಿ. ನೋಡೋಣ, ಆದರೆ ನಾಳೆ ನಡೆದ್ರಲ್ಲಿ ಬರೋದಕ್ಕೆ ಹೇಳೇ ಬಿಡ್ತೀನಿ, ಇರಿ. ಸರಿ ಅಮ್ಮ, ಆಯಿತು, ಇರ್ತೀನಿ ಬಿಡು. ಹಂಗಾದ್ರೆ ಇವಳು ಗೌರಮ್ಮ ಎಲ್ಲಿದ್ದಾಳೆ? ಬಂದಾಗಿಂದ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅವಳು ಮನೆಗೆ ಹೋದ್ಲಮ್ಮ. ನೀವು ಇರಲಿಲ್ವಲ್ಲ, ನನ್ನ ಹತ್ರನೇ ಹೇಳ್ಬಿಟ್ಟು ಹೋದ್ಲು. ಅವಳ ಹತ್ರನೂ ಮಾತಾಡಬೇಕು ನಾವು, ಮಾತಾಡ್ಬಿಟ್ಟು ಹೇಳಬೇಕು ಅವಳಿಗೂ, ಬಂದವ್ರ ಹತ್ರ ಏನು ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡ ಅಂತ. ಬಿಡು, ನಾಳೆ ಬೆಳಿಗ್ಗೆ ಬರ್ತಾಳಲ್ಲ, ಹೇಳುವಂತೆ. ಸರಿ ಮಂಜು, ಆಗಿದ್ರೆ ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಈಗ ನಿನ್ನ ಮಗ ಎಲ್ಲೋದ? ಅವನು ಯಾರು ಹೇಳೋಕ್ಕಾಯ್ತದೆ? ಅವನ ಮನೆಗೂ ಬರಲಿಲ್ಲ, ಅಲ್ಲಿಂದ ಅಲ್ಲೇ ಅವನ ಫ್ರೆಂಡ್ಸ್ ಜೊತೆಗೆ ಹೋಗ್ತೀನಿ ಅಂತ ಹೇಳಿ ಹೋದ. ಇನ್ನೇನಪ್ಪ, ಹುಡುಗನ ಕಡೆಯವರು ಫೋನ್ ಮಾಡಿದ್ರು, ಅವ್ರಿಗೂ ಈ ಸಂಬಂಧ ಒಪ್ಪಿಗೆ ಆಗೈತೆ. ಮಾತುಕತೆ ಮಾತಾಡೋದಕ್ಕೆ ಬನ್ನಿ ನಾಳೆ ನಡೆದ್ರಲ್ಲಿ ಅಂತ ಹೇಳಿದ್ದಾರೆ. ನೀವೇನು ಹೇಳ್ತೀರಾ? ಅಣ್ಣ, ನೀವೇನು ಅನ್ಕೋಬೇಡಿ, ನನ್ನ ಮಗಳಿಗೆ ಈಗಲೇ ಮದುವೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವಳು ಇನ್ನೂ ಓದ್ತಿದ್ದಾಳೆ, ಓದಲೇನ, ಮಕ್ಳುಗಳನ್ನ ಚೆನ್ನಾಗಿ ಓದಿಸ್ಬೇಕಲ್ವ? ಅವ್ರ ಭವಿಷ್ಯ ಅವ್ರ ಕೈಲಿ ಇರ್ತಾವಾಗ. ಯಾರಿಲ್ಲ ಅಂತಂದ್ರೂ ದುಡ್ಕೊಂಡಾರೋ ತಿಂತಾರೆ. ನಾವು ಹಿಂಗೆ ಅರ್ಧದಲ್ಲೇ ಮದುವೆ ಮಾಡಿಬಿಟ್ರೆ ಓದಿ ನಿಲ್ಲಿಸ್ಬಿಟ್ಟು ಅವ್ರ ಜೀವನ ಮುಂದೆ ಕಷ್ಟ ಆದರೆ ಆಮೇಲೆ. ಸುಮ್ಮನೆ ನೀನು, ಆ ಹುಡುಗನ ಕಡೆಯವರು ಎಷ್ಟು ಶ್ರೀಮಂತರು ಗೊತ್ತಾ? ಅಲ್ಲಾಕೆ ನನ್ನ ಮಗಳು ಕಷ್ಟ ಆಗುತ್ತೆ? ನನ್ನ ಮಗಳು ರಾಣಿ ಥರ ಇರ್ತಾಳೆ ಅವ್ರ ಮನೇಲಿ, ಅಷ್ಟು ಚೆನ್ನಾಗಿದೆ ಮನೆತನ. ನಾನು ಕೇಳಿದ್ದೀನಿ, ಎಲ್ಲನೂ ವಿಚಾರಿಸಿದ್ದೀನಿ. ನಾನು ಅವ್ರಿಗೆ ಮಾಡೋದು. ರೀ, ದುಡ್ಕೋದು ಬೇಡ, ಸ್ವಲ್ಪ ಯೋಚನೆ ಮಾಡೋಣ ಬಿಡಿ. ಈಗ ನಿನ್ನೆ ಮೊನ್ನೆ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಆಗಲೇ ಮನೆತನ ನೋಡೋದಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀರಾ ನಾಳೆ ನಾಡಿದ್ರಲ್ಲಿ. ಇಷ್ಟು ಅರ್ಜೆಂಟ್ ಯಾಕೆ? ನಿಧಾನಕ್ಕೆ ಮಾಡೋಣ ಬಿಡಿ. ಈಗೇನು ನಮ್ಮ ಮಗಳೇನು ಯಾರ ಜೊತೆನಾದ್ರು ಓಡೋಗ್ತಿದ್ದಾಳ? ಅವರು ಇವರು ಮಾಡ್ತಾರಲ್ಲ ಆ ಥರ ಏನಾದರೂ ಲವ್ ಗಿವು ಅಂತ ಮಾಡ್ತಿದ್ದಾಳ? ಏನಿಲ್ಲ, ಅವಳ ಪಾಡುಗಳು ಓದ್ಕೊಂಡಿದ್ದಾಳೆ. ಈಗ ಯಾಕೆ ನಾವು ಅರ್ಜೆಂಟ್ ಮಾಡಬೇಕು? ಈಗ ದುಡ್ಡಿದೆ ಅಂದ ಮಾತ್ರಕ್ಕೆ ನಮ್ಮ ಮಗಳು ಅವ್ರ ಮನೇಲಿ ಚೆನ್ನಾಗಿರ್ತಾಳೆ ಅಂತ ಹೇಳೋಕ್ಕಾಗುತ್ತಾ? ಎಷ್ಟೋ ಜನ ಶ್ರೀಮಂತರುಗಳ ಈಗ ಟಿ ವಿನಲ್ಲೆಲ್ಲ ನ್ಯೂಸ್ಗಳನ್ನೆಲ್ಲ ನೋಡ್ತೀವಿ, ದುಡ್ಡಿನ ಆಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ಟು ಹೆಣ್ಮಕ್ಳನ್ನ ಸಾಯಿಸಿರೋರು ಇದ್ದಾರೆ, ಭಾಳ ಹಾಳು ಮಾಡಿರೋರು ಇದ್ದಾರೆ. ಅಂಥದ್ರಲ್ಲಿ ನಾವು ಈಗ ಓದಿ ನಿಲ್ಲಿಸ್ಬಿಟ್ಟು ಮದುವೆ ಮಾಡೋದು ನನಗೇನೋ ಸರಿ ಕಾಣಿಸ್ತಾ ಇಲ್ಲ. ನೀವೇ ಯೋಚನೆ ಮಾಡಿ, ಜೀವನದಲ್ಲಿ ಆಗೋದು ಮದುವೆ ಒಂದೇ ಸರಿ. ಆ ಟೈಮಲ್ಲಿ ನಾವು ತಪ್ಪು ಹೆಜ್ಜೆ ಇಟ್ಬಿಟ್ರೆ ಪಾಪ ಹೆಣ್ಮಕ್ಳು ಜೀವನ ಹಾಳಾಗ್ಬಿಡುತ್ತೆ ರೀ. ಯೋಚನೆ ಮಾಡಿ. ಏನಮ್ಮ ಹಿಂಗಂದ್ಬಿಟ್ಟೆ? ಊರಿಗೆ ಒಳ್ಳೆ ಮನ್ತಂದವ್ರು ಅವರು, ನಾನೆಲ್ಲ ವಿಚಾರಿಸಿದ್ದೀನಿ, ಒಳ್ಳೆ ಜನ. ಇಂಥವ್ರು ಕೊಟ್ಟರೆ ಇನ್ನೆಂಥವ್ರು ಕೊಡ್ತೀರಾ ನಿಮ್ಮ ಮಗಳನ್ನ? ನೋಡಿ, ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನೋ ಥರ ಮಾಡ್ಕೋಬೇಡಿ. ಈಗಲೇ ಒಳ್ಳೆ ಸಂಬಂಧ ಬಂದಿದೆ, ಬೇಗ ಬೇಗ ಮದುವೆ ಮಾಡಿದ್ರೆ ನಿಮ್ಮ ಮಗಳು ಕೂಡ ಚೆನ್ನಾಗಿರ್ತಾಳೆ. ಅಯ್ಯೋ ಬುಡಿ ಬಾವ, ಇವ್ರಿಗೆಲ್ಲ ಎಲ್ಲ ಅರ್ಥ ಆಯ್ತದೆ? 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಿರ್ತಾರಲ್ಲ, ಇವ್ರಿಗೆ ಏನು ಅರ್ಥ ಆಗ್ಬೇಕು ತಗೊಳ್ಳಿ. ಈಗ ಹೊರಗಡೆ ಪ್ರಪಂಚ ನೋಡಿದ್ರೆ ತಾನೇ ಗೊತ್ತಾಗೋದು ಇವ್ರಿಗೆ, ಅವ್ರು ಎಂಥ ಮನೆತನ, ಹಿಂಗೆ ಏನು ಎತ್ತ ಅಂತವ. ನೀವು ಇಷ್ಟು ಹೇಳ್ತಾ ಇದ್ದೀರಾ ಅಂತ ಅಂದರೆ ನಾನು ಕಣ್ಣು ಮುಚ್ಕೊಂಡು ಕೊಡ್ತೀನಿ ನನ್ನ ಮಗಳನ್ನ. ಸರಿ ಕಣಪ್ಪ, ಆಯ್ತು. ಹಂಗಾದ್ರೆ ನಾನು ಹೇಳ್ತೀನಿ ಬಿಡು ಹುಡುಗನ ಕಡೆಯವ್ರಿಗೆ, ನಾಡಿದ್ದೇ ಬಂದ್ಬಿಡ್ತೀವಿ ಅಂತವ. ನಾಳೆ ಏನು ಬೇಡ, ನಾಡಿದ್ದು ಗುರುವಾರ ಆಗೈತೆ, ಅವತ್ತು ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಮಾತುಕತೆ ಮುಗಿಸ್ಕೊಂಡು ಬಂದೇ ಬಿಡೋಣ. ಸರಿ ಬಾಬಾ, ಆಯಿತು. ಹಂಗಾದ್ರೆ ನೀವೆಲ್ಲ ಫೋನ್ ಮಾಡಿ ಹೇಳಿ ಅವ್ರಿಗೆ, ನಾವು ಹೊರಡೋದಕ್ಕೆ ರೆಡಿ ಮಾಡ್ಕೋತೀನಿ. ನಿಮ್ಮೂರಲ್ಲಿ ನಾಯಕರು ದೊಡ್ಡ ಮನುಷ್ಯರು ಅಂತ ಯಾರಿದ್ದಾರೆ? ಅಂಥವ್ರು ನೀನೊಂದು 1-2 ಕರ್ಕೊ ಸಾಕು. ಅಲ್ಲಿ ಮಾತುಕತೆ ಮಾತಾಡೋದಕ್ಕೆ, ಒಳ್ಳೇದು ಕೆಟ್ಟದ್ದು ಹೇಳೋದಕ್ಕೆ ನಮ್ಮೂರ ಕಡೆಯಿಂದ ದೊಡ್ಡ ಮನುಷ್ಯರು ಬಂದರೆ ಒಳ್ಳೇದಲ್ವಾ? ಆಯ್ತು ಬಿಡಿ ಬಾಬಾ, ಹೇಳ್ತೀನಿ. ಇಲ್ಲೇ 1-2 ಕರ್ಕೊತೀನಿ, ಹೋಗಿ ಬಂದ್ಬಿಡೋಣ. ಈ ಟೈಮಲ್ಲಿ ನಾವು ಬಿಟ್ಟರೆ ಇನ್ನೊಂದು ಸರಿ ಈ ಥರ ಸಂಬಂಧ ಸಿಗೋದು ಡೌಟು.
ನೀನು ಹೇಳಿದ ಸರಿ ಕಣೋ. ಈ ಸರಿ ಈ ಸಂಬಂಧ ಏನಾದರೂ ಬಿಟ್ಟೆ ಅಂತಂದರೆ ಮುಂದೆ ಇಂಥ ಸಂಬಂಧ ಸಿಗೋದೇ ಇಲ್ಲ ಅನ್ಕೊಬಿಡು. ಅಷ್ಟು ಒಳ್ಳೆ ಮನೆತನ, ಅಷ್ಟು ಒಳ್ಳೆ ಜನ. ಹ್ಞೂ ಬಾವ, ಇವಳಿಗೆಲ್ಲ ಅರ್ಥ ಆಯ್ತದೆ. ಇವಳು ನೋಡಿ ಮದುವೆನ ಮಾಡೋದಿಲ್ಲ ಅಂತ ಹೇಳ್ತಾವಳೆ. ಸರಿ ಹಂಗಾದ್ರೆ ನಾನು ಹೊರಡ್ತೀನಿ. ನೋಡೋಣ, ನಾನು ಬರೋದಾದರೆ ಇಲ್ಲಿಗೆ ಬರ್ತೀನಿ, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಅಲ್ಲಿ ಗಂಡು ಮನೆಗೆ ಬಂದ್ಬಿಡ್ತೀನಿ ಬಿಡು. ನೀವು ಇಲ್ಲಿಂದ ಯಾರನ್ನ ಕರ್ಕೋತಿರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಸೀದಾ ಗಂಡು ಮನೆಗೆ ಬಂದ್ಬಿಡಿ. ಅಲ್ಲೇ ಮಾತುಕತೆ ಮಾತಾಡೋಣ. ಸರಿ ಬಾಬಾ, ಆಯಿತು. ಹಂಗಾದ್ರೆ ಹೆಂಗೋ ಒಳ್ಳೇದಾದರೆ ಸಾಕು. ನನ್ನ ಮಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನೋಡ್ದೇನೆ ನನ್ನ ಮಗಳಿಗೆ ಎಂಥ ಒಳ್ಳೆ ಸಂಬಂಧ ಬಂದೈತೆ ಅಂತ. ಇಂಥ ಸಂಬಂಧ ಬಿಟ್ಟರೆ ಮತ್ತೆ ಸಿಗೋದಿಲ್ಲ. ಅಂಥ ಒಳ್ಳೆ ಸಂಬಂಧ ಗೊತ್ತಾ ರೀ. ನನಗೇನೋ ನನ್ನ ಮಗಳು ಮದುವೆ ಮಾಡೋಕ್ಕೆ ಇಷ್ಟ ಇಲ್ಲ ರೀ. ನೀವೇನಾದರೂ ಹೇಳಿ, ನನಗಂತೂ ಒಪ್ಪಿಗೆ ಇಲ್ಲ, ಬಿಲ್ಕುಲ್ ಆಗಲ್ಲ. ಹೇಳಿಬಿಡಿ ನೀವು, ನಮ್ಮ ಹುಡುಗಿಗೆ ಇಷ್ಟ ಇಲ್ಲ, ನಾವು ಮದುವೆ ಮಾಡಲ್ಲ ಅಂತ ಹೇಳಿ. ಅದೆಲ್ಲ ಆಗಲ್ಲ. ಈಗ ಹುಡುಗನ ಕಡೆಯವ್ರು ಬಂದು ನೋಡ್ಕೊಂಡು ಹೋಗೈತೆ. ಈಗ ನಾವು ನಾಡಿದ್ದು ಹೋಗ್ಬಿಟ್ಟು ಹುಡುಗಿ ಮನೆ ಕಡೆಯಿಂದ ಒಂದು 4-5 ಜನ ಹೋಗಿ ನೋಡಿಕೊಂಡು ಮಾತುಕತೆ ಮುಗಿಸ್ಕೊಂಡು ಮನೆತನ ಹೆಂಗೆ ತಿಳ್ಕೊಂಡು ಬರೋ ನಡಿ. ಏನಾದರೂ ಮಾಡ್ಕೊಳ್ಳಿ ನೀವು. ಎಷ್ಟು ಹೇಳಿದ್ರು ನಿಮ್ಮ ತಲೆಗೆ ಹೋಗ್ತಾ ಇಲ್ವಲ್ಲ ನಾನು ಹೇಳೋ ವಿಷಯ. ಈಗ ಎಷ್ಟೋ ಜನ ನಾವು ನೋಡಿಲ್ವಾ ಇದೇ ಥರ ಮದುವೆ ಮಾಡಿ ಜೀವನ ಹಾಳು ಮಾಡಿಕೊಂಡು ಅಪ್ಪ ಮನೇಲಿ ಬಂದು ಕೂತಿರೋದ. ಮದುವೆ ಮಾಡಬೇಕಾದ್ರೆ ಒಳ್ಳೆ ಕಡೆ ನೋಡಿ ಮಾಡಿ ಅಂತ ಏನಕ್ಕೆ ಹೇಳ್ತಾರೆ ಹೇಳಿ. ಈಗ ನನಗೆ ಯಾಕೋ ಅನುಮಾನ, ಇವರು ಇಷ್ಟು ಬೇಗ ಅರ್ಜೆಂಟಲ್ಲಿ ಮಾಡ್ತಾರೆ ಅಂದರೆ ಏನೋ ಇರಬೇಕು. ಇವರಲ್ಲಿ ಹುಡುಕಿಲ್ದೆ ಇಲ್ಲಿ ಗಂಟ ಬರ್ತಾರಾ? ವಿಚಾರಿಸಿ ಮಾಡ್ಬೇಕು ತಾನೆ. ಏನಕ್ಕೆ ನೀವು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನಾನು ಹೇಳೋದಾದರೆ ಈ ಮದುವೆನೇ ಬೇಡ, ನನ್ನ ಮಗಳು ಚೆನ್ನಾಗಿ ಓದಲಿ. ಏನೇ ಜಾಸ್ತಿ ಮಾತಾಡ್ತಿದ್ಯಾ? ಈ ಮನೆ ಯಜಮಾನ ಯಾರು? ನಾನು ಈ ಮನೆ ಯಜಮಾನ. ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ. ನನ್ನ ಮಕ್ಳಿಗೆ ಮದುವೆ ಮಾಡ್ತೀನಿ ಅಂದರೆ ಮಾಡ್ತೀನಿ ಅಷ್ಟೇ. ನೀನು ಬಾಯಿ ಮುಚ್ಕೊಂಡು ನನ್ನ ಜೊತೆ ನಾಳಿದ್ದು ಬರ್ತೀಯಾ ಬಾಯಿ ಮುಚ್ಕೊಂಡು ಇರ್ತೀಯ ಅಷ್ಟೇ. ಮಿಕ್ಕಿದೆಲ್ಲ ನನಗೆ ಬಿಟ್ಟಿದ್ದು. ನಾನು ಏನು ಮಾಡ್ತೀನೋ ಅದೇ ಫೈನಲ್. ಅಯ್ಯೋ, ಇವ್ರಿಗೆ ಎಷ್ಟು ಹೇಳಿದ್ರು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಇವರು? ನನ್ನ ಮಕ್ಕಳ ಬಗ್ಗೆ ನಿರ್ಧಾರ ತಗೊಳಕ್ಕೆ ನನಗೆ ಹಕ್ಕಿಲ್ವಾ? ಹಾಗಾದರೆ ನಾನು ಈ ಮನೆಯಲ್ಲಿ ಏನೂ ಅಲ್ವಾ? ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು? ಅಮ್ಮ, ಯಾಕಮ್ಮ ಬೇಜಾರು ಮಾಡ್ಕೊಂಡಿದೀಯಾ? ಏನಾಯಿತು? ಯಾಕೆ ಈ ಥರ ಇದೆಯಾ? ಅದು ಏನಿಲ್ಲ ಮಗಳೇ, ನಿನ್ನೆ ಹುಡುಗನ ಕಡೆಯವ್ರು ಬಂದಿದ್ರಲ್ಲ, ನಿಮ್ಮಪ್ಪ ಅವ್ರಿಗೆ ಕೊಟ್ಟು ನಿನ್ನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅಮ್ಮ, ನಿನ್ನ ಹತ್ರ ನಾನು ಅವತ್ತೇ ಹೇಳಿದ್ದೆ, ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಇನ್ನೂ ಓದಬೇಕು ಅಂತ. ಅದೇ ನೀವು ಯಾಕೆ ಈ ಥರ ಆಡ್ತಾ ಇದ್ದೀರಾ? ನಾನು ಮದುವೆ ಮಾಡ್ಕೊಳ್ಳಲ್ಲ ಅಮ್ಮ. ನೀನೇನೋ ಹೇಳಿದೆ, ಬಂದು ನೋಡ್ಕೊಂಡು ಹೋದ ಮಾತ್ರಕ್ಕೆ ಮದುವೆ ಆಗ್ಬಿಡುತ್ತಾ ಅಂತ. ಈಗ ನೋಡಿದ್ರೆ ಮದುವೆ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಿದ್ಯಾ? ನಾನು ಹಾಗೆ ಅಂದ್ಕೊಂಡಿದ್ದೆ ಅಮ್ಮ. ಆದರೆ ಏನು ಮಾಡಲಿ, ನಿಮ್ಮಪ್ಪ ಹೇಳಿದ ಮಾತೇ ಕೇಳ್ತಿಲ್ಲ. ಮದುವೆ ಮಾಡಿದ್ರೆ ಮಾಡಲೇಬೇಕು ಅಂತ ಕೂತ್ಕೊಂಡಿದ್ದಾರೆ. ಅಮ್ಮ, ನೀನೇ ಮಾತಾಡಮ್ಮ. ನನಗೆ ಮದುವೆ ಬೇಡ ಅಮ್ಮ, ಪ್ಲೀಸ್ ಅಮ್ಮ. ನಾನು ಇನ್ನೂ ಓದಬೇಕಮ್ಮ. ನನಗೆ ಓದೋದಂದರೆ ತುಂಬ ಇಷ್ಟ ಅಮ್ಮ. ನಾನು ಅದೇ ಹೇಳ್ತಿದ್ದೀನಿ ಮಗಳೇ, ಆದರೆ ನಿಮ್ಮಪ್ಪ ನನ್ನ ಮಾತೇ ಕೇಳ್ತಿಲ್ಲ. ನಾಡಿದ್ದು ಮನೆ ನೋಡೋದಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ. ಅಮ್ಮ, ಹೇಗಾದರೂ ಮಾಡಿ ಮದುವೆ ನಿಲ್ಸಮ್ಮ. ನನಗೆ ಮದುವೆ ಇಷ್ಟ ಇಲ್ಲಮ್ಮ. ನೀನೇ ಅರ್ಥ ಮಾಡ್ಕೊಮ್ಮ, ಪ್ಲೀಸ್ ಅಮ್ಮ. ಸರಿ, ನೋಡೋಣ ಇರಮ್ಮ, ಏನೇನು ಮಾತಾಡ್ತಾರೆ ಅಂತ ಗೊತ್ತಾಗುತ್ತೆ. ನಾಡಿದ್ದು ಹುಡುಗನ ಮನೆಗೆ ಹೋಗಬೇಕಾಗಿದೆ. ಅಲ್ಲಿ ಹೋಗಿ ಅಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ನಿಮ್ಮಪ್ಪ ಎಷ್ಟು ಹೇಳಿದ್ರು ಮಾತು ಕೇಳ್ತಾ ಇಲ್ಲ. ಬೇಡ ಅಂತಂದರೂ ಕುಣ್ಕೊಂಡು ನಾನು ಅವ್ರಿಗೆ ಕೊಡೋದು ಅಂತ ಹಠ ಮಾಡ್ತಿದ್ದಾರೆ. ಅಮ್ಮ, ನೀನಾದರೂ ಹೇಳು ಅಮ್ಮ ಅಪ್ಪಂಗೆ, ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಮ್ಮ. ನಾನು ಇನ್ನೂ ಓದಬೇಕಮ್ಮ. ಹೇಳು ಅಮ್ಮ, ಪ್ಲೀಸ್ ಅಪ್ಪಗೆ ಹೇಳು, ಈ ಮದುವೆ ನಾನು ಮಾಡ್ಕೊಳ್ಳೋದಿಲ್ಲ. ನೋಡೋಣ ಬಿಡಮ್ಮ, ನಿಮ್ಮ ಅಪ್ಪನ ಹತ್ರ ನಾನು ಇನ್ನೊಂದು ಸರಿ ಮಾತಾಡ್ತೀನಿ. ಸರಿ ಅಮ್ಮ, ಆಗಿದ್ರೆ ಮಾತಾಡು. ನೀನು ಏನೇ ಆದರೂ ಈ ಮದುವೆ ಆಗೋದಕ್ಕೆ ಬಿಡಬೇಡ ಅಮ್ಮ. ಬೇಡ ಅಮ್ಮ, ನನಗೆ ಈ ಮದುವೆ ಇಷ್ಟ ಇಲ್ಲ. ಸರಿ ಅಮ್ಮ, ನಾನು ಶಿಲ್ಪಕ್ಕ ಅವ್ರ ಮನೆ ಹತ್ರ ಹೋಗಿ ಬರ್ತೀನಿ. ಯಾಕೋ ತುಂಬ ಬೇಜಾರಾಗ್ತಿದೆ. ಸರಿ, ಹೋಗ್ಬಿಟ್ಟು ಬಾ. ಓ ರಮ್ಯಾ, ಬಾರಮ್ಮ, ಬಾ. ಇನ್ನೇನು ಸದ್ಯದಲ್ಲೇ ಮದುವೆ ಫಿಕ್ಸ್ ಆಗಿರೋ ಹುಡುಗಿ, ಮದುವೆಗೆ ಹೋಗೋ ಹುಡುಗಿ. ಬಾಮ್ಮ ರಮ್ಯಾ, ಬಾ ಒಳಗಡೆ ಬಾ, ಕುತ್ಕೋ ಬಾ. ಏನಮ್ಮ ಹುಡುಗ ಒಪ್ಕೆ ಅದನ್ನ? ಏನು ಕೆಲಸ ಮಾಡೋದು ಹುಡುಗ? ಇಲ್ಲ ಆಂಟಿ, ಹುಡುಗನ ಕಡೆಯವ್ರು ಬಂದು ನೋಡ್ಕೊಂಡೋದ್ರು ಅಷ್ಟೇ. ಆದರೆ ಹುಡುಗ ಏನು ಕೆಲಸ ಮಾಡ್ತಾನೆ ಏನು ಅಂತೆಲ್ಲ ನನಗೆ ಗೊತ್ತಿಲ್ಲ. ಅಪ್ಪ ಅಮ್ಮಂಗೆ ಹೇಳಿರ್ಬೋದು, ಆದರೆ ನನ್ನ ಹತ್ರ ಅವ್ರೇನೂ ಹೇಳಿಲ್ಲ. ಹುಡುಗನ ನೋಡಿದ್ರೆ ಸ್ವಲ್ಪ ವಯಸ್ಸಾಗೈತೆ ಅಂತ ಅನ್ಸಲ್ವಾ? ಸ್ವಲ್ಪ ಏಜ್ ಆಗೈತೆ ಅಂದರೆ ಅವರು ಏಜ್ ಅಷ್ಟು ಕಾಣಿಸ್ತಾ ಇಲ್ಲ, ಆದರೆ ಏಜ್ ಆಗೈತೆ ಅನಿಸುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ ಆಂಟಿ. ಏನು ಕಾರಲ್ಲೇ ಬಂದಿದ್ರು? ಏನು ನಿಮ್ಮ ಅಪ್ಪನ ಹಿಡಿದು ನಿಲ್ಸೋಕ್ಕಾಯ್ತಿರ್ಲಿಲ್ಲ ಕಣವ? ಬೀಗರು ಕಾರಲ್ಲಿ ಬಂದವ್ರೆ ಅಂತವ? ನನಗದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಆಂಟಿ. ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನಾನು ಮುಂದೆ ಓದಬೇಕು ಅಂತ ಹೇಳಿ ತುಂಬ ಇಷ್ಟ. ನಾನು ಓದಬೇಕು, ಒಂದೊಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು, ಏನೇನೋ ಆಸೆ ಇದೆ. ಆದರೆ ನಮ್ಮ ಮನೆಯಲ್ಲಿ ನಮ್ಮಪ್ಪ ಮದುವೆ ಮಾಡ್ತೀನಿ ಅಂತ ಓಡಾಡ್ತಿದ್ದಾರೆ. ಅಪ್ಪ ಅಮ್ಮ ಮಾತಿಗೆ ಬೆಲೆ ಕೊಡಬೇಕು ಕಣವ. ನೋಡಿ ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಹಂಗೆ ನಡ್ಕೋ ಅಷ್ಟೇ.
ಸರಿ ಆಂಟಿ, ನಾನು ಹೊರಡ್ತೀನಿ. ನಾನು ಶಿಲ್ಪಕ್ಕ ಒಬ್ಬರೇ ಇರ್ತಾರೆ, ಅವ್ರಿಗೂ ಬೇಜಾರಾಗ್ತಿರುತ್ತೆ ಅಂತ ಬಂದೆ ಅಷ್ಟೇ. ಅಮ್ಮ ಕರಿತಾ ಇದ್ರು ಏನಕ್ಕೋ, ಬರ್ತೀನಿ 5 ನಿಮಿಷ ಅಂತ ಹೇಳ್ಬಿಟ್ಟು ಬಂದೆ. ಸರಿ ಆಂಟಿ, ನಾನು ಹೊರಡ್ತೀನಿ. ಯಾಕೆ ರಮ್ಯಾ, ಕುತ್ಕೋ, ಪರವಾಗಿಲ್ಲ. ಇಲ್ಲ ಅಕ್ಕ, ಹೊರಡ್ತೀನಿ. ಅಮ್ಮ ಏನಕ್ಕೋ ಕರಿತಾ ಇದ್ರು, ಇನ್ನು ಬೇಜಾರು ಮಾಡ್ಕೋತಾರೆ. 5 ನಿಮಿಷ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಹೊರಡ್ತೀನಕ್ಕ.